ವಿಚಾರ ಇತ್ತು, ಮನೆಗಳ ಕಳ್ಕೊಳ್ಳುವಂಥ ವಿಚಾರವಾಗಿ ಅದನ್ನು ಹೋಗಿ ನೀವು ಅನುಭವಿಸ್ತಾ ಇರುವಂಥ ಕಷ್ಟ ಮತ್ತು ಯಾವ ಕಾರಣಕ್ಕಾಗಿ ನೀವು ಇಷ್ಟೆಲ್ಲ ಜನರು ಇವತ್ತು ಏನಾದರೂ ಸರಿ ಗತಾಯ ನಾವು ಕೀಳಿಸ್ಕೊಂಡು ಹೋಗಲೇಬೇಕು, ಇವತ್ತು ಮುಖ್ಯಮಂತ್ರಿನಾದರೂ ಸರಿ ಭೇಟಿ ಮಾಡಿ ನಾವು ನಮ್ಮ ಮನೆಗಳಿಗೆ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಬಂದಿರುವಂಥ ವಿಚಾರ ಏನಿತ್ತು ಆ ವಿಚಾರ ಮತ್ತು ಅದರ ಹಿನ್ನೆಲೆಯಲ್ಲಿ ಇರುವಂತಹ ನಿಮ್ಮ ಸಂಕಷ್ಟಗಳು ಎಲ್ಲವನ್ನೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ರಾಜೀವ್ ಗಾಂಧಿ ನಿಗಮದ MD ಅವರಿಗೆ ಪರಶುರಾಮ್ ಅವರಿಗೆ ನಾವು ಹೇಳಿದ್ವಿ. ನಿಮ್ಮವ್ರನ್ನು ಹಲವಾರು ಜನರು ಬಂದಿದ್ದರು, ಅವರೂ ಕೂಡ ನಿಮ್ಮ ಕಷ್ಟಗಳು ಏನಿದ್ದಾವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಈಗ ಎಲ್ಲರೂ ಮಾತಾಡ್ತಾ ಈಗ ನಿಮ್ಮವ್ರಿಗೂ ಹಲವಾರು ಪ್ರಶ್ನೆಗಳಿದ್ವು, ಅವರು ಅದನ್ನು ಅವ್ರಿಗೆ MD ಅವರಿಗೆ ಕೇಳಿಕೊಂಡು ಅದಕ್ಕೊಂದಷ್ಟು ಪರಿಹಾರಗಳನ್ನ ರಘುಪತಿ ಬನ್ನಿ ಪರಿಹಾರವನ್ನು ಏನು ಸೂಚಿಸಿ ಅಂತೇಳಿ ಕೇಳಿಕೊಂಡ್ರು. ಹಾಗಾಗಿ ಇಬ್ಬರು ಮಾತಾಡ್ತಾ ಈಗ ಅವರು ಸರ್ಕಾರ ಈಗ ನೀವಿಲ್ಲಿ ಬಂದಿದ್ದೀರಾ, ಇದು 1000-2000 ಮನೆಗಳ ವಿಚಾರ. ಇವತ್ತು ನಿಮಗೆ ಒಬ್ಬರಿಗೆ ಏನೋ ಒಂದು ಮನೆಯ ವಿಚಾರವಾಗಿ ಒಬ್ಬರಿಗೆ ಏನೋ ಒಂದು ಮಾಡಿಕೊಟ್ಬಿಟ್ರೆ ಉಳಿದಂಥ 2000 ಮನೆಗಳದ್ದು ವಿಚಾರ ಇರುತ್ತಲ್ಲ ಅದು ಅವ್ರ ತಲೆಗೂ ಬರುತ್ತೆ. 2000 ಮನೆಗೆ ಏನಾಗಬೇಕಾಗಿದ್ದು ಅದು ಆಗಬೇಕು ಅಂತ ಅಂದರೆ ನೀವು ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಏನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇವೆಲ್ಲವೂ ಏನು ಒಂದು ನಿಯಮಗಳಿದ್ದಾವೆ, ರೀತಿ ನೀತಿ ಇದ್ದಾವೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದು ಮಾಡಲಿಲ್ಲ ಅಂತ ಅಂದರೆ ಏನು ಅನಾಹುತಗಳು ಸಮಸ್ಯೆಗಳು ಉದ್ಭವಿಸ್ತವೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದನ್ನು ಡಿಲೇ ಮಾಡಿದ್ವಿ. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊತೀವಿ, ನೀವು ಮಾಡಿಕೊಂಡು ಅದನ್ನು ಏನೋ ತೊಂದರೆ ಇಲ್ದಂಗೆ ನೀವು ಸಹಕರಿಸ್ತೀರಾ ಅಂತ ಅಂದರೆ ಒಂದಷ್ಟು ಮ್ಯೂಚುವಲ್ ಆಗಿ ಇಬ್ಬರಿಗೂ ತೀರ್ಮಾನ ಆಗುವಂಥ ಒಂದಷ್ಟು ವಿಚಾರಗಳಿಗೆ ಬರೋಣ ಅಂತ ಹೇಳಿ ಅವರೊಂದು 2 ವಿಚಾರಗಳಿಗೆ ಸ್ಪಷ್ಟನೆ ಪಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಮತ್ತೆ ಮಾತಾಡಬಾರ್ದು. ನಿಮ್ಮವ್ರ ಜೊತೆಗೆ ಬಂದಿದ್ದವರು ಮಾತಾಡಿ ಅವರು ಹೇಳಿದಂತಹ ಒಂದು ಸಲಹೆಗೆ ಒಪ್ಕೊಂಡಿದ್ದಾರೆ. ಆಯ್ತು ಮಾಡೋಣ ಆ ರೀತಿಯಾಗಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದು ನಮಗೂ ಕೂಡ ನ್ಯಾಯ ಅಂತ ಅನ್ಸಿದೆ ಅವ್ರು ಹೇಳಿರೋದು. ಸೊ ಹಾಗಾಗಿ ಅವೇನು ವಿಚಾರ ಇದೆ ಅಂತ ಹೇಳಿ ಅವರೇನೆ ಈಗ ನಿಮಗೆ ತಿಳಿಸ್ಬಿಡ್ಲಿ ಅಂತ ಹೇಳಿ ನಿಮ್ಮೆಲ್ಲರೂ ಬರೋಕೆ ನಾನು ಕೇಳ್ಕೊತೀನಿ. ಎಲ್ಲ ನೆಲಗುಳಿ ಫಲಾನುಭವಿಗಳಿಗೆ ಹೇಳೋದೇನೆಂದರೆ, ಲಾಸ್ಟ್ ಟೈಮ್ ನಾವು ಅಲ್ಲಿ ಬಂದಿದ್ವಿ, ಲಾಸ್ಟ್ ಟೈಮ್ ನೆಲಗುಳಿ ಬಂದಿದ್ವಿ 15 ದಿನಕ್ಕಿಂತ ಮುಂಚೆ, ಕರೆಕ್ಟ್ ಅಲ್ಲ? ಜೊತೆ ಎಲ್ಲ ಚರ್ಚೆ ಮಾಡಿದ್ದೀವಿ, ಸಮಸ್ಯೆನೂ ಬಗೆಹರಿದಿತ್ತು. ಬಟ್ ಯಾಕೆ ಮತ್ತೆ ಪುನಃ ಬಂದ್ರಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇರಲಿ, ನಿಮ್ಮ ಇನ್ನೂ ಇತರೆ ಸಮಸ್ಯೆಗಳಿದಾವೆ ಅಂತ ಅಂದ್ಕೊಂಡು ಈಗ ನಿಮ್ಮವ್ರು ಹೇಳಿದ ಹಾಗೆ ಕೀ ಕೇಳ್ತಾ ಇದ್ದಾರೆ. ಸೊ ಕೀ ಕೊಡೋದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ತಕ್ಷಣಕ್ಕೆ ಕೀ ಕೊಡ್ತೀವಿ. ಯಾರ್ಯಾರಿಗೆ ರಿಜಿಸ್ಟ್ರೇಷನ್ ಆಗಿದೆ ಅವ್ರಿಗೆಲ್ಲರಿಗೂ ಕೀ ಕೊಟ್ಬಿಡ್ತೀವಿ. ಅದಾದಮೇಲೆ ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಬಾಕಿ ಇದೆ ಬೇಗ ಮಾಡ್ಕೊಳ್ಳಿ ಅಂತೇಳಿ ನಾವು ಅವತ್ತೇ ಹೇಳಿದ್ವಿ. ಅದಾದಮೇಲೆ ಇವತ್ತು ಎಷ್ಟು ದಿನ? 15 ದಿನ ಆಯಿತು. 15 ದಿನದಲ್ಲಿ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಹೇಳಿ? ಪೇಪರ್ ರೆಡಿ ಆಗಿಲ್ಲ. ಪೇಪರ್ ರೆಡಿ ಆಗ್ಲಿಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಿದೆ. ಈಗ ಒಂದು ಟೀಮನ್ನು ನಿಮಗೆ ನಿಮ್ಮ ಲೊಕೇಶನಲ್ಲೇ ಕೊಡ್ತೀವಿ. AEE ಇರ್ತಾರೆ, ಜೊತೆಗೆ ಬೇರೆ ಬೇರೆ ರಿಜಿಸ್ಟ್ರೇಷನ್ ಟೀಮ್ ಇರುತ್ತೆ. ಪೇಪರ್ ಎಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದು ಕೊಡೋದ್ರ ಬಗ್ಗೆ ಎಲ್ಲನೂ ಕೊಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದರ ಮಧ್ಯ ರಿಜಿಸ್ಟ್ರೇಷನ್ ಆಗದೇ ಇರುವಂಥವರು ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ನಿಮ್ಮವರು ಒಪ್ಕೊಂಡಿದ್ದಾರೆ. ಏನಂತ? ನೀವು ಕೀ ಕೊಡಿ, ಕೀ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಕೊಳ್ತೀವಿ, ರಿಜಿಸ್ಟ್ರೇಷನ್ ಆದಮೇಲೆ ಮನೆಗೆ ಹೋಗ್ತೀವಿ, ಆ ಥರ ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಕೀ ಕೊಡ್ತೀವಿ, ನೀವು ಏನು ಅಫಿಡೇವಿಟ್ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತ. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಮನೆಗಳಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ, ಆಯಿತಾ? ಸೊ ಇದು ಯಾಕೆ ನಾವು ನಿಮಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಕುಡಿಯೋ ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ನಾವು ಕುಡಿಯೋ ನೀರು ಪರ್ಮನೆಂಟ್ ವ್ಯವಸ್ಥೆ ಮಾಡಲಿಕ್ಕೂ ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಪರ್ಮನೆಂಟ್ ವ್ಯವಸ್ಥೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಹೌದಾ? ಸೊ ಅದಕ್ಕೂ ಟೈಮ್ ಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಅಲ್ಲಿ ಗ್ರೌಂಡ್ ವಾಟರ್ ಇಲ್ಲ, ನೀರಿಲ್ಲ. ಬೋರ್ ಹಾಕಿದ್ರು ನೀರು ಬರ್ತಾ ಇರಲಿಲ್ಲ, 11 ಬೋರ್ ಹಾಕಿದ್ರು ನೀರು ಬಂದಿಲ್ಲ. ಈಗ ಮೊನ್ನೆ 2 ಬೋರ್ ಹಾಕಿದ್ದೀವಿ, ಅದೃಷ್ಟವಶಾತ್ ನೀರು ಬಂದಿದೆ. ಅದಕ್ಕೆ ಪಂಪ್ಸೆಟ್ ನೀರು ಬಂದಿದೆ, ಪಂಪ್ಸೆಟ್ ಹಾಕ್ತೀವಿ. ಪಂಪ್ಸೆಟ್ ಹಾಕಿ ನಿಮಗೆ ನೀರು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಟೆಂಪ್ರರಿ ಎಲೆಕ್ಟ್ರಿಸಿಟಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಸೊ ಅದಾದಮೇಲೆ STP ವರ್ಕ್ ಆಗಬೇಕಂದ್ರೆ ನೀವು ಹೆಚ್ಚಿನ ಜನ ಹೋಗಬೇಕು. ನೀವು ಹೋದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ಲು ಸ್ಟಾರ್ಟ್ ಆಗುತ್ತೆ. ಹೋಲ್ ಯೂನಿಟಿದ್ದೇ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಮನೆಗಳಿದಾವಲ್ಲ ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ಯಾರು ಬಂದರು ಯಾರು ಬರಲಿಲ್ಲ ಅದೆಲ್ಲ ಆಗೋದಿಲ್ಲ. ಟೋಟಲ್ ಎಲ್ಲ ಬಿಲ್ ಬರುತ್ತೆ. ಆ ಎಲ್ಲ ಬಿಲ್ಲನ್ನು ನೀವೆಲ್ಲ ಡಿವೈಡ್ ಮಾಡಿ ಅಮೌಂಟ್ ಕಟ್ಟಬೇಕಾಗುತ್ತೆ, ಆಯಿತಾ? ಸೊ ಹಾಗಾಗಿ ನಿಮಗೆ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರಿ ಅವ್ರಿಗೂ ಕೀ ಕೊಡ್ತೀವಿ, ತಕ್ಷಣಕ್ಕೆ ಕೊಡ್ತೀವಿ. ಮತ್ತು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ನೀವೊಂದು ಅಫಿಡೇವಿಟ್ ಕೊಡಬೇಕು. ಅಫಿಡೇವಿಟ್ ಬೇಸ್ ಮೇಲೆ ಕೀ ಕೊಡ್ತೀವಿ, ಅರ್ಥ ಆಯ್ತಾ? ಒಂದು ನಿಮಿಷ ಸರ್,
ಅಫಿಡೇವಿಟ್ ಪಾಸ್ ಕೊಡಿ, ನನಗೆ ಕೀ ಕೊಡ್ತೀವಿ, ನೀವು ಮನೆಗೆ ಹೋಗಿ ಸೇರ್ಕೊಳ್ಳಿ, ನೀವು ರಿಜಿಸ್ಟ್ರೇಷನ್ 3 ತಿಂಗಳ ಒಳಗಡೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಇವಾಗ ಇದಾಗಿದೆ. ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಯಾರು ಮನೆಗೆ ಹೋಗ್ತಾರೋ ಅವ್ರು ಮಾತ್ರ ಕಟ್ಟಕ್ಕಾಗುತ್ತೆ, ಎಲ್ಲರೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ವ್ಯವಸ್ಥೆ ಮಾಡ್ಕೊಡ್ತಾರೆ. ಒಂದು ನಿಮಿಷ ಕೇಳ್ಕೊಳ್ಳಿ. ಈಗ ಒಂದು ವಿಚಾರ, ನಿಮ್ಗೆ ಕೀ ಕೊಡೋದಕ್ಕೆ ಏನು ಅಭ್ಯಂತರ ಇಲ್ಲ, ಅಫಿಡೇವಿಟ್ ತಗೊಂಡು ಕೀ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಲ್ವಾ? ಅದು ಬಗ್ಗೆ ಇರ್ತಿದೆಯಲ್ಲ, ನಾವು ಮನೆ ಹೋಗೋದು ಸರ್, ದುಡ್ಡು ಕೊಟ್ಟಿದ್ರು ಅದಕ್ಕೆ ಕೀ ಕೊಡ್ತಾ ಇರೋದು. ಕೀ ಕೊಡ್ತಾ ಇದ್ದು ಅಫಿಡೇವಿಟ್ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ, ರಿಜಿಸ್ಟ್ರೇಷನ್ ಆಗಿರೋ ಕೀ ಕೊಡ್ತಾರೆ. ಒಂದು ನಿಮಿಷ ಒಂದ್ ನಿಮಿಷ ಇರಿ ಅಲ್ಲ, ದಯವಿಟ್ಟು ನಿಮ್ ಪರವಾಗಿ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀವಿ. ನಮ್ಮೇಲೆ ನಂಬಿಕೆ ಹೇಳಿ, ಅರ್ಥ ಆಯ್ತಲ್ವಾ? ನೀವು ಪ್ರತಿಯೊಬ್ಬರು ಒಬ್ಬೊಬ್ಬರು ಮಾತಾಡೋದಿದ್ರೆ ಅವ್ರು ಮತ್ತೆ ನಾವು ಅಲ್ಲಿ ಹೋಗಿ ಮಾತಾಡೋದ್ರಲ್ಲಿ ಏನು ಉಪಯೋಗ ಬಂತು? ನಿಮಗೆ ಅನುಕೂಲ ಆಗೋಂಗೆ ನಾವು ಮಾತಾಡ್ಕೊಂಡ್ ಬಂದಿದ್ದೀವಿ, ಅದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸಪರೇಟ್ ಆಗಿ, ಅರ್ಥ ಆಯ್ತಾ? ಈಗ ಅವ್ರು ಏನು ಹೇಳ್ಬೇಕಂತ ಹೇಳಿದ್ರೆ ಅವ್ರು ಹೇಳಿ, ಅದಾದ್ಮೇಲೆ ನಾವು ಮತ್ತೆ ವಿಚಾರ ಕೇಳಿಸ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ನಾವು ಇರ್ತೀವಿ, ಅರ್ಥ ಆಯ್ತಾ? ಯಾಕೆ ನಿಮ್ಗೆ ಇನ್ನೊಂದ್ಸಲ ಹೋಗಿ ಕೇಳೋದಕ್ಕೆ ಅವಕಾಶ ಇರುತ್ತೆ. ಒಂದು ಅವ್ರು ಕೀ ಕೊಡ್ತಾರೆ, ಅಫಿಡೇವಿಟ್ ಮಾಡ್ಕೊಂಡು ಕೀ ತಗೋಬೇಕು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು, ಯಾವುದೇ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಕಾನೂನು ಪ್ರಕಾರ ಮಾಡ್ಕೊಳ್ಳಬೇಕು. ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಮನೆಗಳಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆ ಹಿನ್ನೆಲೆ ರಿಜಿಸ್ಟ್ರೇಷನ್ ಕಡ್ಡಾಯವಾಗಬೇಕಲ್ವಾ? ಸರಿ, ನೀವು ಮನೆ ಒಳಗಡೆ ಹೋಗ್ಬಿಡ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ? ನಾನು ನಿಮ್ಮ ಯಾರೋ ಒಬ್ಬರು ಬಗ್ಗೆ ಹೇಳ್ತಾ ಇಲ್ಲ. ನೀವು 1000 ಜನದ ಗ್ಯಾರಂಟಿ ಕೊಡಕ್ಕಾಗಲ್ಲ. ಇಲ್ಲಿ ಬಂದಿರೋರು ತಲೆ ಒಳಗಡೆ ಇಟ್ಕೊಳ್ಳಿ. ನೀವು 2000 ಜನರದೆಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನೀವು ಯಾರಾದ್ರೂ ಹೇಳ್ತೀರಾ? ಒಪ್ಕೋತೀರಾ? ಇಲ್ಲ ಅಲ್ವಾ? ಅದಕ್ಕೆ ಅವರ ಅಧಿಕಾರಿಗಳು ಅದಕ್ಕೇನ್ ಬೇಕು ಅನ್ನೋದನ್ನ ಅವರು ಒಂದು ಕಂಡೀಷನ್ ಅಲ್ಲಿ ಹಾಕೊಂಡಿದ್ದಾರೆ. ಕಂಡೀಷನ್ ಅದು ನೀವು ಹೇಳಿದ ಕರೆಕ್ಟ್. ನೀವು ಕಾಸು ಕೊಟ್ಟಿದ್ದೀರಿ, ಮನೆ ಕೊಡ್ಬೇಕು, ಅವ್ರ ಕರ್ತವ್ಯ ಅದು ಕೊಡ್ತಾರೆ. ಆದ್ರೆ ಅದು ಕಂಡೀಷನ್ ಯಾಕೆ ಅಂತ ಅಂದ್ರೆ, ಅದು ನಿಮಗೆ ಯಾರಿಗೋ ನಿಮ್ಗೇನೋ ಇನ್ನೊಂದು ಸಮಸ್ಯೆ ಮಾಡ್ಬೇಕಂತ ಅಲ್ಲ. ಈಗ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಾನೆ ನೀವು ಹೋಗ್ಬಿಟ್ಟು ಮಾಡ್ಸ್ಕೊಂಬನ್ನಿ ಅಂತ ಹೇಳಿದ್ರೆ, ನಾಳೆ ರಮೇಶ್ಗೂ ಅಥವಾ ನಮಗೆ ಫೋನ್ ಮಾಡೋರು, ನೀವು KRS ಸರ್ ಬಂದಿದ್ರಿ, ಬನ್ರಿ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಈಗ ಎಲ್ಲ ಮನೆ ಸೇರ್ಕೊಂಡವ್ರು ಬನ್ರಿ ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಮಾಡ್ಸಕ್ಕಾಗುತ್ತಾ? ನೀವು ಬರ್ತೀರಾ ಮಿತ್ತಲ್ ಮಾಡಿಸ್ಕೊಡೋದಕ್ಕೆ? ಆಗಲ್ಲ. ಅದಕ್ಕೆ ಅದಕ್ಕೇನೆ ಅವರು ಅಫಿಡೇವಿಟ್ ಮೇಲೆ ಮನೆ ಕೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಫಿಡೇವಿಟ್ ಮಾಡಿಕೊಡೋದ್ರಲ್ಲಿ ಏನೋ ತುಂಬಾ ಗಂಭೀರವಾಗಿ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ನಮಗಂತೂ ಅನ್ಸಿಲ್ಲ. ನಾವು ಮಾತಾಡಿದೀವಿ, ಅಫಿಡೇವಿಟ್ ಏನಿರ್ಬೇಕು ಅಂತ ಹೇಳಿದೀವಿ, ನಮ್ಗೆ ಅನ್ಸಿಲ್ಲ. ನಿಮಗೆ ಕೀ ಕೊಡ್ತಾರೆ. ಅಫಿಡೇವಿಟ್ ಮೇಲೆ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ಸ್ ಯಾರಿಗೆ ಅಂತ ಅಂದ್ರೆ, ಕಳ್ಳನಿಗೆ, ಕಳ್ತನ ಮಾಡೋವನಿಗೆ, ಕಳ್ಳ ಮನ್ಸಿರುವಂತವನಿಗೆ ಸ್ವಲ್ಪ ಭಯ ಆಗುತ್ತೆ. ಅಫಿಡೇವಿಟ್ ನೋಡಿ, ನಾನು ಪ್ರಾಮಾಣಿಕವಾಗಿರ್ತೀನಿ, ನಾನು ಒಳ್ಳೆಯವನು, ನಾನು ಸರ್ಕಾರದ ನಿಯಮಗಳೇನಿರ್ತವೆ, ಕಾನೂನೇನಿರ್ತವೆ ಅದನ್ನ ಗೌರವಿಸ್ತೀನಿ, ಆ ತಕ್ಕನಾಗಿ ನಡ್ಕೋತೀನಿ ಅನ್ನೋನಿಗೆ ಭಯ ಇರಬಾರ್ದು. ನಮ್ಗೆ ಯಾಕೆ KRS ಅವ್ರಿಗೆ ಭಯ ಇಲ್ಲ ಗೊತ್ತಾ? ಕಾನೂನು ಗೌರವಿಸ್ತೀವಿ, ನಾವು ಕಾನೂನು ಗೌರವಿಸ್ತೀವಿ. ಇನ್ನೆಲ್ಲದ ಕಾನೂನು ಏನು ಅಂತ ತಿಳ್ಕೊಂಡಿದ್ದೀವಿ, ಹಾಗಾಗಿ ನಮ್ಗೆ ಭಯ ಇಲ್ಲ. ನೀವು ಅಷ್ಟೇ ನಮ್ಮ ಹಾಗೇನೆ ಪ್ರಾಮಾಣಿಕವಾಗಿರ್ಬೇಕು, ಕಾನೂನನ್ನ ಗೌರವಿಸಬೇಕು, ಕಾನೂನನ್ನ ತಿಳ್ಕೋಬೇಕು. ಹಾಗಾಗಿ ಅಫಿಡೇವಿಟ್ ಅಲ್ಲಿ ಅವರೊಂದಷ್ಟು ಕಂಡೀಷನ್ ಹಾಕಿದ್ದಾರೆ. ಅವ್ರು ಹಾಕಿ ಅಫಿಡೇವಿಟ್ ಕೊಟ್ಟು ನೀವು ತಗೊಳ್ಳಿ. ಒಂದು ವಿಚಾರ ಆಯ್ತು, ಕೀ ಸಿಕ್ತು ಅಲ್ವಾ? ಎರಡನೇ ವಿಚಾರ ಕೀ ಸಿಕ್ಕಿದೆ. ಆದ್ರೆ ಕೀನ ತಗೊಂಡೋಗಿ ನೀವು ಮನೆಯಲ್ಲಿ ವಾಸ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಏನೇನೂ ಇಲ್ಲ. ಕೀ ತಗೊಂಡೋಗಿ ನೀವು ವಾಸ ಮಾಡಕ್ ಆಗಲ್ಲ. ಅದಕ್ಕೆ ನಾವು ಅವ್ರು ಕೇಳಿದ್ದೀವಿ, ನೀವು ಕೀ ಕೊಟ್ಟಿರ್ಬೇಕಾಗಲ್ಲ, ಅವ್ರಿಗೆ ಬೇಕಾಗಿರೋಂಥ ವ್ಯವಸ್ಥೆಯನ್ನೇ ಕಲ್ಪಿಸಬೇಕು ಅಂತ. ಅವರು ನಮಗಿನ್ನ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ, ಮುಂದಕ್ಕೆ ಹೋಗಿ ಯೋಚನೆ ಮಾಡಿ, ಅಲ್ಲಿ ಒಂದು ಅಸೋಸಿಯೇಷನ್ ಮಾಡೋಣ, RW ಅಸೋಸಿಯೇಷನ್ ಮಾಡೋಣ. ಅಸೋಸಿಯೇಷನ್ ಮಾಡಿ ಈಗ ಒಂದು ವಿಚಾರ ನಾನು ಮಿಕ್ಕಿದ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದೆಲ್ಲ ವಿಷಯ ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಅವ್ರು ಹೋಗ್ಬಿಟ್ಟು ನೀವು ಮತ್ತೆ ಮಾತಾಡ್ತಾ ಇದ್ರೆ ಅವ್ರಿಗೂ ತೊಂದರೆ ಕೊಟ್ಟಂಗಾಗುತ್ತೆ, ಅವ್ರ ಕೆಲಸನೂ ಹಾಳು ಮಾಡ್ದಂಗಾಗುತ್ತೆ. ನಮಗೆ ಇಷ್ಟೆಲ್ಲ ಸಮಯ ಕೊಟ್ಟು ಇಷ್ಟೆಲ್ಲ ಮಾತಾಡಿ ಇವ್ರು ಯಾರೋ ಇಲ್ಲಿ ಲೀಡರ್ಸ್ ಅಂತ ಹೇಳಿ ಬಂದ್ಬಿಟ್ಟು ಇವ್ರಿಗೆ ಮಾತಾಡ್ತಕ್ಕೆ ಸುಮ್ಮನೆ ಬಿಡಕ್ಕಾಗಲ್ಲ. ಅವ್ರು ಬಂದು ನಮ್ಮನ್ನು ಜಬರ್ದಸ್ತ್ ಮಾಡಕ್ ಬಿಡ್ತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ಳೋಲ್ವಾ? ನೀವು ಮಾತಾಡ್ತಾ ಇದ್ರೆ ಅದಕ್ಕೆ ಎರಡನೇ ವಿಚಾರ ಏನಿತ್ತು,
ನಿಮಗೆ ನೀರು ಮತ್ತೆ ಕರೆಂಟ್ ಕೊಡುವಂತ ವಿಚಾರ, ನೀರು ಮತ್ತೆ ಕರೆಂಟ್ ಕೊಡೋ ವಿಚಾರಕ್ಕೂ ಅವರೇನೆ ಒಂದಷ್ಟು ಪ್ಲಾನ್ಗಳನ್ನ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಕರೆಸಿ ಸೇರಿಸಿ ಒಂದು ಚುನಾಯಿತರನ್ನ ಆಯ್ಕೆ ಮಾಡಿ ನೀವೇನೇ ಒಂದಷ್ಟು ಅಲ್ಲಿ ಏನೇನೋ ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ವಿಚಾರವಾಗಿ, ಮತ್ತೆ ಇನ್ನು 15 ದಿವಸದಲ್ಲಿ ಅಲ್ಲಿ ಬೇಕಾಗಿರುವಂತಹ ಕರೆಂಟು ಮತ್ತೆ ವಾಟರ್ ಸಪ್ಲೈದು ತಾತ್ಕಾಲಿಕ ಹೋಗ್ಬೇಕಾಗಿರುವಂತಹ ವ್ಯವಸ್ಥೆನ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 10 ದಿವಸದ ಒಳಗಡೆ ಅಲ್ಲಿ ಒಂದಷ್ಟು RW ಏನಂತ ಕನ್ನಡದಕ್ಕೆ ರೆಸಿಡೆನ್ಷಿಯಲ್ ವೆಲ್ಫೇರ್ ಸೊಸೈಟಿ ಏನಿದೆ, ಇಲ್ಲಿ ವಸತಿ ಇವ್ರನ್ನೆಲ್ಲ ಸೇರಿಸಿ ಒಂದು ಗುಂಪನ್ನ ಮಾಡಿ ಅಲ್ಲೇನೇನು ಬೇಕು ಆಗ್ಬೇಕಾಗಿರುವಂತದನ್ನ ಮಾಡ್ಕೊಡೋದಕ್ಕೆ ಇದ್ದ ಇದ್ದೀವಿ. ಮತ್ತೆ ಈ ಕರೆಂಟ್ ಬಂದ್ಬಿಡುತ್ತೆ ತಾತ್ಕಾಲಿಕವಾಗಿ ಬಂದಿರೋ ಕರೆಂಟ್ 2000 ಮನೆ ಕರೆಂಟ್ ಬಿಲ್ ಬಂದ್ಬಿಡುತ್ತೆ. ಎಷ್ಟೋ ಒಂದು 50,000 ಮಾಡ್ಕೋಬೇಕು. ಅವರು ಸಮಸ್ಯೆನ ಬಗೆಹರಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಸಮಸ್ಯೆ ಹೇಗೆ ಬಗೆಹರಿಸ್ತೀನಿ ಅಂತ ಹೇಳಿ, ಅಂದ್ರೆ ನಿಮ್ಗೆಲ್ರಿಗೂ ಅನಾನುಕೂಲ ಆಗಬಾರ್ದು ಅಂತ ಹೇಳಿ 15 ದಿವಸದೊಳಗಡೆ ಕರೆಂಟು ಮತ್ತೆ ವಾಟರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಕಳ್ಳರು ಮತ್ತೆ ಅಪ್ರಾಮಾಣಿಕರು ಮಾತ್ರನೇ ಎಫಿಡೇವಿಟ್ ಬಗ್ಗೆ ಗೊಂದಲ ಮಾಡಿಸ್ಕೋಬೇಕು. ಇವೆಲ್ಲ ಪ್ರಾಮಾಣಿಕರು ಒಳ್ಳೆಯವರಾಗಿದ್ರೆ ಜೊತೆನಲ್ಲಿ ನಾವಿರ್ತೀವಿ, ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಎಫಿಡೇವಿಟ್ ಬರ್ಕೊಟ್ಟು ನೀವು ಕೀ ತಗೊಂಡೋಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಂಥದ್ದು ಏನಿದೆಯೋ ಆ ರಿಜಿಸ್ಟ್ರೇಷನ್ ದಯವಿಟ್ಟು ಕಾಲಮಿತಿ ಒಳಗಡೆ ಮಾಡ್ಕೊಂಡ್ರೆ ಅದು ನಿಮಗೂ ಒಳ್ಳೇದು. ಮುಂದಿನ ಏನು ಅಲ್ಲಿ ಬೇಕಾಗಿರೋಂಥ ಸೌಲಭ್ಯಗಳನ್ನ ಕಲ್ಪಿಸ್ಕೊಡೋದಕ್ಕೆ ಅದು ಅವ್ರಿಗೂ ಅನುಕೂಲ ಆಗುತ್ತೆ. ಇದಿಷ್ಟು ಇವಾಗ ಆಗಿರೋಂಥದ್ದು. ಸರ್, ಇವಾಗ ಅಂಬಿಷನ್ ಮಾಡಿಸ್ಕೊಟ್ಟು ಕೀ ಕೊಡ್ತಾರಲ್ಲ, ಇವಾಗ ಆ ಕೀ ತಗೊಂಡಾಗ ಅಂದವರು ರಿಜಿಸ್ಟ್ರೇಷನ್ ಮಾಡಾಕಂತ ಮನೆಗೆ ಹೋಗಂಗಿಲ್ವಾ? ನಾನು ಹೇಳಿದ್ದೇನಲ್ಲ ರಮೇಶ, ಮನೆಗೆ ಹೋಗೋದಕ್ಕೆ ಸಮಯ ಕೊಟ್ಟು ಅವ್ರು ಮಾತಾಡಿರೋದಕ್ಕೆ ಪರಶುರಾಮ್ ಅವ್ರಿಗೆ ಎಲ್ಲರೂ ಪರವಾಗಿ ಧನ್ಯವಾದ ಹೇಳಿ ಅವ್ರಿಗೆ ತಿಳಿಸ್ಕೊಡೋಣ. ಎಷ್ಟು ಜನ ವಿಚಾರದಿಂದ ನಾವೇ ಇದ್ದವರು ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಹೇಳಕ್ಕೆ ಬಿಟ್ಟಲ್ಲ, ಅವರವರೇ ಮಾತಾಡ್ತಾರೆ.